ನನ್ನ ಗೆಳೆಯ ರಾಹುಲ್ನ ಪಾರ್ಟಿಗೆ ಹೋಗಿದ್ದೆ. ಬೇಡ ಎಂದರು. ನನಗೆ ಚೆನ್ನಾಗಿ ಕುಡಿಸಿದರು. ಬೆಳಿಗ್ಗೆ ಎಚ್ಚರವಾದಾಗ ನನ್ನ ಮೈ ಮೇಲೆ ಬಟ್ಟೆ ಇರಲಿಲ್ಲ. ಬೆತ್ತಲಾಗಿದ್ದೆ. ಯಾರೋ ಕಚ್ಚಿದ ಗಿಂಡಿದ ಗುರುತುಗಳು ಮೈ ತುಂಬ ಇತ್ತು. ನನ್ನ ಬಟ್ಟೆಗಳು ಕೆಳಗೆ ಬಿದ್ದಿವೆ. ನನ್ನ ಶೀಲವನ್ನು ರಾಹುಲ್ ರಾತ್ರಿ ಕಳೆದಿದ್ದಾನೆ. ಆದರೆ ನನಗೆ ಗಲೆ ಎಂಗೇಜ್ಮೆಂಟ್ ಆಗಿದೆ. ನನ್ನ ಹುಡುಗ ನಿರಂತರವಾಗಿ ಕಾಲ್ ಮಾಡುತ್ತಿದ್ದಾನೆ. ಅವನಿಗೆ ನಾನೇನು ಹೇಳಲಿ, ಹೇಗೆ ಮುಖ ತೋರಿಸಲಿ? ಮುಂದೆ ನನ್ನ ಹೆಸರು ಪೂಜಾ. ಅಪ್ಪ ಅಮ್ಮನ ಬೇಡದ ಮಗಳು. ಏಕೆಂದರೆ ಅವರಿಗೆ ಗಂಡು ಮಗು ಬೇಕಿತ್ತಂತೆ. ಆದರೆ ಹೆಣ್ಣು ಮಗು ಆದೆ. ಅಪ್ಪನ ಮನೆಯಲ್ಲಿ ತುಂಬ ಆಸ್ತಿ ಇದೆ. ಅವರಿಗೆ ಹೇಳಿದ್ದರು ಗಂಡು ಮಗುವಾದರೆ ಮಾತ್ರ ಆಸ್ತಿ ಕೊಡುವುದು, ಹೆಣ್ಣು ಮಗುವಿಗೆ ಆಸ್ತಿ ಕೊಡುವುದಿಲ್ಲ ಅಂತ. ಇದರಿಂದ ಬೇಸತ್ತ ಅಪ್ಪ ನಾನು ಹುಟ್ಟಿದಾಗ ನನ್ನನ್ನು ನೋಡಲು ಕೂಡ ಬಂದಿರಲಿಲ್ಲ. ತುಂಬ ವರ್ಷಗಳು ನನ್ನಿಂದ ದೂರ ಇದ್ದರು. ನಂತರ ಗಂಡು ಮಗು ಬೇಕು ಅಂತ ಅಮ್ಮನ ಜೊತೆ ಸೇರಲೇಬೇಕಿತ್ತು. ನಾನು ಹುಟ್ಟಿದ 5-6 ವರ್ಷಕ್ಕೆ ತಮ್ಮ ಹುಟ್ಟಿದ. ಅವನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ನನ್ನ ಮೇಲೆ ಅಸಡ್ಡೆ ತೋರಿಸುತ್ತಿದ್ದರು. ದಿನಗಳು ಕಳೆದಂತೆ, ತಿಂಗಳುಗಳು ಉರುಳಿದಂತೆ ನನಗೆ ಸ್ವಲ್ಪ ಬುದ್ಧಿ ಬರಲು ಶುರುವಾಯಿತು. ಆಗ ನನ್ನನ್ನು ಕೇವಲ ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಅನ್ನುವ ರೀತಿ ಇಟ್ಟುಕೊಂಡಿದ್ದರು. ಅಪ್ಪ ಇಲ್ಲದಿದ್ದಾಗ ಅಮ್ಮ ನನ್ನನ್ನು ಮುದ್ದು ಮಾಡುತ್ತಿದ್ದಳು. ಆದರೆ ಅದು ನನಗೆ ಸಾಕಾಗುತ್ತಿರಲಿಲ್ಲ. ನನ್ನ ಕಣ್ಣೀರು ಬತ್ತಿ ಹೋಗಿದೆ. ಹತ್ತು ಅಮ್ಮ ಕೂಡ ಜನಗಳು ಇದ್ದಾಗ ಎದುರುತ್ತಿದ್ದಳು ನನ್ನ ಬಳಿ ಬರಲು. ಏಕೆಂದರೆ ಅಪ್ಪ ಅವಳ ಮೇಲೆ ಕೋಪಗೊಳ್ಳುತ್ತಿದ್ದರು. ತಾಯಿ ಆದರೆ ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚು ಅಂತ ಹೇಳುತ್ತೇವೆ. ಆದರೆ ಇಲ್ಲಿ ಅಮ್ಮನೂ ಕೂಡ ನನಗೆ ಅವಳ ಅಸಹಾಯಕತೆ ಇಷ್ಟವಾಗುತ್ತಿರಲಿಲ್ಲ. ನನ್ನ ಬದುಕು ನನಗೆ ತಿಳಿದಿದ್ದು ಇಷ್ಟೇ ಅಂತ. ಅದಕ್ಕೆ ಆಸೆಗಳನ್ನು ಬಿಟ್ಟು ಓದುವುದರ ಕಡೆ ಗಮನ ಹರಿಸಿದೆ. ಚೆನ್ನಾಗಿ ಓದೆ, ಒಳ್ಳೆಯ ಕೆಲಸಕ್ಕೆ ಸೇರಿಕೊಂಡು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅನ್ನುವುದು ಮಾತ್ರ ನನ್ನ ಜೀವನದ ಧ್ಯೇಯ ಇದ್ದಿದ್ದು. ಇದನ್ನು ಮಾತ್ರ ಮಾಡಿಕೊಳ್ಳಬೇಕು. ನಾನು ಚೆನ್ನಾಗಿ ನೋಡಿಕೊಳ್ಳಬೇಕು ನನ್ನನ್ನು, ಅಷ್ಟೇ. ನಾನು ಖುಷಿಯಾಗಿರಬೇಕು. ನಾನು ಇನ್ನೊಬ್ಬರ ಮಾತುಗಳನ್ನು ಕೇಳಬಾರದು, ಇನ್ನೊಬ್ಬರಿಗಾಗಿ ಬದುಕಬಾರದು ಅಂತ. ಇಲ್ಲಿ ಕೆಲಸ ಸ್ವಲ್ಪ ಮನೆಯಲ್ಲಿ ಇರುತ್ತದೆ. ನಾನು ಸೆಟಲ್ ಆಗುವವರೆಗೂ ಮನೆ ಕೆಲಸ ಮಾಡೋಣ, ನಂತರ ಬೇರೆ ಮನೆಗೆ ಹೋಗುತ್ತೇನೆ ಅನ್ನುವ ಇಚ್ಛೆ ಮನಸ್ಸಿನಲ್ಲಿ ಇತ್ತು. ಅಮ್ಮ ಬಂದರೆ ಅಮ್ಮನನ್ನು ಕರೆದುಕೊಂಡು ಹೋಗೋಣ ಅನ್ನುವ ಆಸೆ ಇತ್ತು. ಆದರೆ ಅಪ್ಪನನ್ನು ತಮ್ಮನನ್ನು ಬಿಟ್ಟು ಬರುವುದಿಲ್ಲ. ತಮ್ಮ ಚಿಕ್ಕವನಾಗಿದ್ದಾಗ ಅಕ್ಕ ಎಂದರೆ ತುಂಬ ಪ್ರೀತಿಯಿಂದ ಇರುತ್ತಿದ್ದ. ಆದರೆ ಅವನಿಗೂ ತಿಳಿಯಿತು ನಾನು ಏನಕ್ಕೂ ಸುಖಕ್ಕಿಲ್ಲ, ಎಲ್ಲರೂ ನನ್ನನ್ನು ತಾತ್ಸಾರ ಮಾಡುತ್ತಾರೆ ಈ ಮನೆಯಲ್ಲಿ ಅಂತ. ಈಗ ಅವನು ಕೂಡ ನನಗೆ ಸ್ಟ್ಯಾಂಡ್ ತೆಗೆದುಕೊಳ್ಳುವುದನ್ನು ಬಿಟ್ಟು ಅವರ ಜೊತೆ ಸೇರಿದ, ಅವರ ಪಕ್ಷ ಸೇರಿದ. ಇವನು ಒಬ್ಬ ಹೆಚ್ಚಿಗೆ ಆದ. ಏಕೆಂದರೆ ಅಪ್ಪನ ಸಂಬಂಧಿಕರಲ್ಲೂ ಕೂಡ ನನ್ನನ್ನು ಸ್ವಲ್ಪ ಮೂತಿ ತಿರುಗಿಸುತ್ತಿದ್ದರು. ನಾನು ತುಂಬ ಸುಂದರವಾಗಿದ್ದೆ, ಚೆನ್ನಾಗಿ ಓದುತ್ತಿದ್ದೆ, ಅಮ್ಮನಿಗೆ ಮನೆ ಕೆಲಸ ಮಾಡಿಕೊಡುತ್ತಿದ್ದೆ. ಇದು ಯಾರಿಗೂ ಆಗುತ್ತಿರಲಿಲ್ಲ. ಅವರ ಮಕ್ಕಳು ಹಾಸಿಗೆಯಿಂದ ಮೇಲೆ ಹೇಳುತ್ತಿರಲಿಲ್ಲ. ಆದರೆ ನಾನು ಬೆಳಿಗ್ಗೆ ಆದ ತಕ್ಷಣ ಎದ್ದು ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮುಗಿಸುತ್ತಿದ್ದೆ. ಇದೆಲ್ಲವನ್ನು ನೋಡಿ ಅವರು ಅಪ್ಪನಿಗೆ ಇನ್ನೂ ಚಾಡಿ ಹೇಳುತ್ತಿದ್ದರು. ಅಪ್ಪ ಕಂಗಾಲಾಗುತ್ತಿದ್ದ. ಇದೆಲ್ಲವನ್ನು ನೆನೆಸಿಕೊಂಡು ಬದುಕಿದರೆ ದುಃಖ ಜಾಸ್ತಿ ಆಗುತ್ತಿತ್ತು. ಆದ್ದರಿಂದ ನಾನು ಇವೆಲ್ಲವನ್ನು ನೆನೆಸಿಕೊಳ್ಳದೇ ಇರಲು ಪ್ರಯತ್ನಿಸುತ್ತಿದ್ದೆ. ಹೆಚ್ಚಾಗಿ ಓದಿನ ಕಡೆ ಗಮನ ಹರಿಸಿದ್ದೆ. ಡ್ಯಾನ್ಸ್ ಕ್ಲಾಸ್ಗೆ ಸೇರಿದೆ. ಮನೆಯಲ್ಲಿ ಪ್ರತಿಯೊಂದು ಕೆಲಸವನ್ನು ನಾನೇ ಮಾಡುತ್ತಿದ್ದೇನೆ. ಅಂದರೆ 24 ಗಂಟೆಗಳಲ್ಲಿ ನಾನು ಮಲಗುವ ಸಮಯವನ್ನು ತೆಗೆದರೆ ಉಳಿದ ಸಮಯ ನಾನು ಆಕ್ಟಿವ್ ಆಗಿರಬೇಕು ಅನ್ನುವುದು ಮಾತ್ರ ನನ್ನ ಉದ್ದೇಶವಾಗಿತ್ತು. ನಾನು ತುಂಬ ಕಷ್ಟಪಡುತ್ತಿದ್ದೇನೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಎಲ್ಲ ಅಂದುಕೊಂಡಿದ್ದರು ಹೊರಗಡೆ ಹುಡುಗರ ಜೊತೆ ಇಟ್ಟಾಡಬೇಕು, ಅದಕ್ಕೆ ಮನೆಯನ್ನು ಬಿಟ್ಟು ಹೋಗುತ್ತಾಳೆ, ಮನೆಯಲ್ಲೂ ಇರಲು ಗಂಭೀರವಾಗಿ ಆಗುವುದಿಲ್ಲವೇ ಅಂತ. ಅಪ್ಪ ತುಂಬ ಸಲ ಬೈಯುತ್ತಿದ್ದರು. ಆಗ ಅಮ್ಮ ಅವಳು ಪಾರ್ಟ್ ಟೈಮ್ ಜಾಬ್ಗೆ ಹೋಗುವುದು, ಆದರೆ ನಿಮಗೆ ಇನ್ನೂ ಸಹಾಯ ಮಾಡುತ್ತಾಳೆ ಅಲ್ಲವೇ, ಮತ್ತೆ ನೀವು ಹೇಗೆ ಕೋಪ ಮಾಡಿಕೊಳ್ಳುತ್ತಿದ್ದೀರಾ ಅಂತ ಹೇಳಿದಾಗ ಅಪ್ಪನ ಮುಖ ಕಪ್ಪಾಯಿತು ಕೋಪದಿಂದ. ಅವರು ಅಲ್ಲಿಂದ ಹೋದರು.
ರಿಲೇಟಿವ್ಗಳು ಕೂಡ ನನ್ನ ಬಳಿ ಬರುತ್ತಿರಲಿಲ್ಲ. ನನಗೆ ಇರುವ ಒಂದೇ ಒಂದು ಆಸರೆ ಎಂದರೆ ನನ್ನ ಗೆಳತಿಯರು ಮತ್ತು ಗೆಳೆಯರು. ಎಲ್ಲರೂ ಕೂಡ ತುಂಬ ಒಳ್ಳೆಯವರು. ಕಂಪ್ಯೂಟರ್ ಕ್ಲಾಸಲ್ಲಿ ಆಗಲಿ ಅಥವಾ ಸ್ಕೂಲಲ್ಲಿ ಆಗಲಿ ತುಂಬ ಒಳ್ಳೆಯ ಸ್ನೇಹಿತರು ನನಗೆ ಸಿಕ್ಕಿದ್ದಾರೆ. ಅವರ ಪ್ರೀತಿಗೆ ನಾನು ಆಭಾರಿ. ಅವರೆಲ್ಲ ನನ್ನನ್ನು ಚಿಕ್ಕ ಮಗಳ ರೀತಿ ನೋಡಿಕೊಳ್ಳುತ್ತಾರೆ. ನನಗೂ ಕೂಡ ಅದೇ ಬೇಕಾಗಿರುವುದು. ರಾಹುಲ್ ಹೊಸ ಅಡ್ಮಿಷನ್ ಆಯಿತು ನಮ್ಮ ಕಾಲೇಜಿಗೆ. ಅವನು ತುಂಬ ಒಳ್ಳೆಯವನು. ನೋಡಲು ಎಷ್ಟು ಸುಂದರವಾಗಿದ್ದಾನೆ ಅಂದರೆ ಅಷ್ಟು ಸುಂದರವಾಗಿದ್ದಾನೆ. ಶ್ರೀಮಂತರ ಮನೆಯ ಹಾಳಾಗಿರುವ ಮಗ ಅಂತ ಸ್ವಲ್ಪ ಹೇಳಬಹುದು. ಅವನು ಶೋಕಿ ಮಾಡುತ್ತಿದ್ದ. ಕಾಲೇಜಿನ ಹುಡುಗಿಯರು ಅವನ ಹಿಂದೆ ಇರುತ್ತಿದ್ದರು. ಆದರೆ ನನಗೆ ಅವುಗಳ ಅರಿವೇ ಇರಲಿಲ್ಲ. ನಾನಾಯಿತು, ನನ್ನ ಕೆಲಸವಾಯಿತು. ಇದರಿಂದ ಅವನಿಗೆ ನಾನು ಇಷ್ಟವಾಗುತ್ತಾ ಇದ್ದಾನೇನೋ. ಅವನಾಗೆ ಅವನೇ ಬಂದು ನನ್ನನ್ನು ಮಾತನಾಡಿಸುತ್ತಿದ್ದ. ಅವನು ಮಾದಕವಾಗಿ ನನ್ನನ್ನು ನೋಡುತ್ತಿದ್ದ. ಮೊದಲು ನನಗೆ ಇಷ್ಟವಾಗುತ್ತಿರಲಿಲ್ಲ. ಸುಮ್ಮನೆ ನನ್ನನ್ನು ಮುಟ್ಟಲು ಪ್ರಯತ್ನಿಸುತ್ತಿದ್ದ. ಆಗ ನಾನು ಹೇಳುತ್ತಾ ಇದ್ದಿದ್ದು ಒಂದೇ ಮಾತು, ಈ ರೀತಿ ನನ್ನ ಜೊತೆ ಮಾಡಬೇಡ. ನಾನು ಬೇರೆ ಹುಡುಗಿಯರ ರೀತಿ ಇಲ್ಲ. ನನಗೆ ಇವೆಲ್ಲವನ್ನು ಮಾಡಿದರೆ ಕೋಪ ಬರುತ್ತದೆ ಅಂದಾಗ ಅವನು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ನನ್ನ ಜೊತೆ ಕೇವಲ ಮಾತು ಅಷ್ಟೆ. ಅವರ ಮನೆಗೂ ಕೂಡ ನನ್ನನ್ನು ಕರೆದುಕೊಂಡು ಹೋಗಿದ್ದ. ನಮ್ಮ ಮನೆ ಅವನ ರೂಮಿನಷ್ಟು ಇದೆ. ಅವನ ಮನೆ ಅಷ್ಟೊಂದು ದೊಡ್ಡದು. ಅಪ್ಪ ಅಮ್ಮ, ಒಬ್ಬಳು ತಂಗಿ ಅವನಿಗೆ ಇರುವುದು. ಅಂದರೆ ಇಡೀ ಸಾಮ್ರಾಜ್ಯಕ್ಕೆ ಇವನೊಬ್ಬನೇ ರಾಜ. ಎಲ್ಲರೂ ಅವನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ, ತುಂಬ ಮರ್ಯಾದೆ ಕೊಡುತ್ತಾರೆ. ಅದಕ್ಕೆ ಅವನಿಗೆ ಜಂಬ. ಆದರೆ ಅವನು ಏಕೆ ನನ್ನ ಹಿಂದೆ ಬಿದ್ದಿದ್ದಾನೆ ಅದು ನನಗೆ ಅರ್ಥವಾಗುತ್ತಿರಲಿಲ್ಲ. ಅವರ ಅಮ್ಮನ ಮಾತುಗಳಿಂದ ತಿಳಿಯಿತು. ಅದೇನೆಂದರೆ, ಚೆನ್ನಾಗಿ ಓದುವ, ಹಣದ ಅವಶ್ಯಕತೆ ಇರುವ ಹೆಣ್ಣು ಮಕ್ಕಳಿಗೆ ಅವರು ಸಹಾಯ ಮಾಡುತ್ತಾರೆ. ಅವರ ಅಮ್ಮ ಹೇಳಿದರು, ನೀನು ನನ್ನನ್ನೇ ನಿನ್ನ ಅಮ್ಮ ಅಂತ ಅಂದುಕೋ. ನೀನು ಎಲ್ಲಿಯವರೆಗೆ ಓದುತ್ತೀಯಾ ಅಲ್ಲಿಯವರೆಗೆ ನಾನು ಓದಿಸುತ್ತೇನೆ. ಯಾವುದೇ ರೀತಿಯ ರಾಜಿ ಇರುವುದಿಲ್ಲ. ಓದಿನಲ್ಲಿ ನೀನು ಒಳ್ಳೆಯ ಆಫೀಸರ್ ಆಗು, ಅಷ್ಟೇ ಸಾಕು. ದೇವರು ನಮಗೆ ಕೊಟ್ಟಿದ್ದಾನೆ. ನಾವು ಕೂಡ ಕೆಲವು ಮಕ್ಕಳನ್ನು ದತ್ತು ತೆಗೆದುಕೊಂಡು ಓದಿಸುತ್ತಿದ್ದೇನೆ ಅಂದಾಗ ನಾನು ನನ್ನನ್ನು ದತ್ತು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ನಾನು ನನ್ನನ್ನು ನೋಡಿಕೊಳ್ಳುತ್ತೇನೆ. ತೀರಾ ಅವಶ್ಯಕತೆ ಇರುವ ಬಡ ಹೆಣ್ಣು ಮಕ್ಕಳನ್ನು ಓದಿಸಿ ನನಗೆ ನನ್ನ ಅಪ್ಪ ಅಮ್ಮ ಆ ಶಕ್ತಿ ಕೊಟ್ಟು ಬಿಟ್ಟಿದ್ದಾರೆ. ಪ್ರಪಂಚದ ಯಾವ ಮೂಲೆಯಲ್ಲಿ ಹೋದರೂ ಕೂಡ ನಾನು ದುಡಿದುಕೊಂಡು ತಿನ್ನುತ್ತೇನೆ. ನನಗೆ ಅದು ಕಷ್ಟ ಅಂತ ಎಂದೂ ಕೂಡ ಅನಿಸುವುದಿಲ್ಲ ಅಂತ ಹೇಳಿದಾಗ ಸ್ವಲ್ಪ ಅವರಿಗೆ ಶಾಕ್ ಆದರೂ ನಂತರ ನನ್ನ ಸ್ವಾಭಿಮಾನವನ್ನು ಅರ್ಥ ಮಾಡಿಕೊಂಡು ಸುಮ್ಮನಾದರು. ಅಂದಿನಿಂದ ರಾಹುಲ್ ನನಗೆ ಇನ್ನೂ ರೆಸ್ಟ್ ಕೊಡಲು ಶುರು ಮಾಡಿದ. ಅವನು ಹೇಳುತ್ತಿದ್ದ, ಅಮ್ಮ ನಿನ್ನ ಮೇಲೆ ತುಂಬ ಇಂಪ್ರೆಸ್ ಆಗಿದ್ದಾರೆ. ನನ್ನ ಅಮ್ಮ ಪ್ರತಿಯೊಬ್ಬರನ್ನು ಇಂಪ್ರೆಸ್ ಮಾಡುತ್ತಾರೆ. ಅಂತಹುದರಲ್ಲಿ ಅವರು ಇಂಪ್ರೆಸ್ ಆಗಿ ನಿನ್ನನ್ನು ಹೊಗಳುತ್ತಿದ್ದರು. ನನ್ನನ್ನು ನಿನ್ನ ರೀತಿ ಆಗಬೇಕು ಅಂತ ಹೇಳುತ್ತಾರೆ. ನಮ್ಮಿಬ್ಬರದು ಒಂದು ಒಳ್ಳೆಯ ಸ್ನೇಹವಾಗಿತ್ತು. ಇಬ್ಬರು ನಮ್ಮ ಸ್ಥಾನದಲ್ಲಿ ಗಟ್ಟಿಮುಟ್ಟಾಗಿದ್ದವು. ಮನೆಗೆ ಬಂದರೆ ನನಗೆ ಒಂದು ರೀತಿ ನರಕ ಅಂತ ಅನಿಸುತ್ತಿತ್ತು. ಇಂದು ಮನೆಗೆ ಬಂದಾಗ ಅಮ್ಮ ಮೂಲೆಯಲ್ಲಿ ಕುಳಿತುಕೊಂಡು ಅಳುತ್ತಿದ್ದಳು. ಮನೆಯಲ್ಲಿ ಯಾರೂ ಇರಲಿಲ್ಲ. ತಮ್ಮ ಮೇಲಿನ ರೂಮಿನಲ್ಲಿ ಇದ್ದ. ಏನಾಯ್ತು ಅಮ್ಮ ಅಂತ ಹೇಳಿದಾಗ, ನಿನ್ನ ಅಪ್ಪ ಮೋಸ ಮಾಡಿಬಿಟ್ಟರು ಕಣೆ. ನಿನ್ನನ್ನು ಸ್ವಲ್ಪ ಕಷ್ಟದಲ್ಲಿ ಸಾಕೋಣ. ಹೆಣ್ಣು ಮಗಳು ಹೋದ ಮನೆಯಲ್ಲಿ ಚೆನ್ನಾಗಿ ಇಟ್ಟುಕೊಳ್ಳುತ್ತಾರೆ ಅಂತ ಹೇಳುತ್ತಿದ್ದರು. ಅವರು ಹೇಳಿದ ಮಾತು ಸತ್ಯ ಅಂತ ಅನಿಸಿ ನಾನು ಕೂಡ ನಿನಗೆ ಸಹಾಯ ಮಾಡಿಲ್ಲ ನಿನ್ನ ತಾಯಿ ಆಗಿ ಅಂತ ಅಮ್ಮ ಅಳುತ್ತಿದ್ದಳು ಜೋರಾಗಿ. ಪುನಃ ಅವಳ ಕೈಯನ್ನು ಹಿಡಿದುಕೊಂಡು, ಏನಾಯ್ತು ಹೇಳು, ಯಾವುದೇ ವಿಷಯವಿದ್ದರೂ ಸಾಲ್ವ್ ಮಾಡುತ್ತೇನೆ ಅಂದಾಗ ನಿನ್ನನ್ನು ತುಂಬ ಶ್ರೀಮಂತರ ಮನೆಗೆ, ಒಳ್ಳೆಯ ಮನೆಗೆ ಕೊಟ್ಟು ಮದುವೆ ಮಾಡುತ್ತೇನೆ ಅಂತ ಅಪ್ಪ ತುಂಬ ದಿನಗಳಿಂದ ಹೇಳುತ್ತಿದ್ದರು. ಅದಕ್ಕೆ ಸ್ವಲ್ಪ ಖುಷಿಯಿಂದ ಇದ್ದೆ. ನಿಜವಾಗಲೂ ತುಂಬ ಶ್ರೀಮಂತರ ಮನೆಯ ಸಂಬಂಧ ಬಂದಿದೆ ಅಂದಾಗ ನನಗೆ ನಂಬಲು ಸಾಧ್ಯವಾಗಿಲ್ಲ. ಆದರೆ ಹುಡುಗನಿಗೆ ಇದು 2ನೇ ಮದುವೆ. ಈಗಾಗಲೇ ಅವನಿಗೆ ಮದುವೆ ಆಗಿ ಒಂದು ಹೆಣ್ಣು ಮಗು ಇದೆ. ಮಗುವನ್ನು ಕೂಡ ನೀನೇ ಸಾಕಬೇಕಂತೆ. ಅದಕ್ಕಾಗಿ ಇಲ್ಲಿ ನಿನ್ನ ಅಪ್ಪ ತುಂಬ ಕಷ್ಟ ಕೊಟ್ಟು ನಿನ್ನನ್ನು ತಯಾರು ಮಾಡಿದ್ದಾರೆ ಅಂತ ಹುಡುಗ ಮತ್ತು ಹುಡುಗನ ಮನೆಯವರು 1 ರೂಪಾಯಿ ಖರ್ಚಿಲ್ಲದೆ ಅವರೇ ನಿನ್ನ ಅಪ್ಪನಿಗೆ 10 ಲಕ್ಷ ಕೊಟ್ಟು ಮದುವೆ ಮಾಡಿಕೊಳ್ಳಲು ರೆಡಿ ಇದ್ದಾರೆ. ನಿನ್ನ ಅಪ್ಪ ಇಂಥ ಅವಕಾಶವನ್ನು ಬಿಡುತ್ತಿಲ್ಲ. ನಿನ್ನನ್ನು ಮದುವೆಗೆ ಒಪ್ಪಿಸು ಅಂತ ಹೇಳಿದರು.
ನನಗೆ ಈ ಮದುವೆ ಇಷ್ಟವಿಲ್ಲ ಅಂತ ಅಮ್ಮ ಅಳುತ್ತಿದ್ದಾಳೆ. ನನಗೂ ಕೂಡ ಇಷ್ಟವಿಲ್ಲ. ಯಾರಿಗೆ ತಾನೇ ಇಷ್ಟವಿರುತ್ತದೆ ಬೆಂಕಿಯಿಂದ ಬಾಣಲಿಗೆ ಬೀಳುವುದು? ಇಲ್ಲಿ ಕಷ್ಟ ಅಂದರೆ ಅಲ್ಲೂ ಕೂಡ ಎರಡನೇ ಮದುವೆ. ಮೊದಲ ಹೆಂಡತಿ ಏಕೆ ಡೈವರ್ಸ್ ಕೊಟ್ಟಳು? ನಾನು ಮದುವೆಗೆ ಒಪ್ಪುವುದಿಲ್ಲ ಅಂತ ಅಪ್ಪನ ಜೊತೆ ಖಡಾಖಂಡಿತವಾಗಿ ಹೇಳಿದೆ. ನಾನು ಮನೆ ಬಿಟ್ಟು ಹೋಗಲು ನಿರ್ಧಾರ ಮಾಡಿದೆ. ಆದರೆ ಅಪ್ಪ ನನ್ನ ಕಾಲನ್ನು ಹಿಡಿದುಕೊಂಡರು. ಇದೊಂದು ಸಹಾಯ ಮಾಡು, ನಿನ್ನ ಹೆಸರನ್ನು ಹೇಳಿಕೊಂಡು ಬದುಕುತ್ತೇನೆ. ನಿನ್ನ ತಮ್ಮ ಸರಿಯಾಗಿ ಓದುವುದಿಲ್ಲ, ಅವನು ಪರೋಡಿ. ಅವನಿಗೆ ಒಂದು ಒಳ್ಳೆಯ ಬಿಸ್ನೆಸ್ ಹಾಕಿಕೊಡುತ್ತಾರೆ. ಅದರ ಜೊತೆಗೆ ಮನೆಯ ಮೇಲಿನ ಲೋನ್ ಇದೆ, ಲೋನನ್ನು ತೀರಿಸುತ್ತಾರೆ. ನನ್ನ ಮನೆಯನ್ನು ಕಾಪಾಡು ಅಂತ ಅಪ್ಪ ಹೇಳುತ್ತಿದ್ದಾರೆ. ಅಮ್ಮ ಆಗ ಹೇಳಿದಳು, ನಿನ್ನ ಅಪ್ಪ ಈಗಾಗಲೇ ದುಡ್ಡನ್ನು ತೆಗೆದುಕೊಂಡು ಖರ್ಚು ಮಾಡಿ ಆಗಿದೆ. ನನಗೆ ಅಪ್ಪ ಮೊದಲ ಬಾರಿ ಅಷ್ಟೊಂದು ಮೃದುವಾಗಿ ನನ್ನ ಜೊತೆ ಮಾತನಾಡಿದ್ದು ಒಂದು ರೀತಿ ಸಮಾಧಾನವಾಯಿತು. ಆದರೆ ಅವರು ಹೇಳಿದ ವಿಷಯ ಒಪ್ಪಲು ಸಾಧ್ಯವಾಗಿಲ್ಲ. ಅಪ್ಪ ಹೇಳಿದ್ದು ಒಂದೇ ಮಾತು, ಅವಳು ಈ ಮದುವೆಗೆ ಒಪ್ಪಿಲ್ಲವಾದರೆ ನನ್ನನ್ನು ಜೀವಂತವಾಗಿ ನೋಡುವುದಿಲ್ಲ ಅಂತ. ಆಗ ಅಮ್ಮ ಬಂದು ನನ್ನ ಕಾಲನ್ನು ಹಿಡಿದುಕೊಂಡು ಮದುವೆಗೆ ಒಪ್ಪಿಕೋ ಅಂತ ಹೇಳಿದಳು. ವಿಧಿ ಇಲ್ಲದೆ ಒಪ್ಪಿಕೊಂಡೆ. 1 ವಾರದಲ್ಲಿ ಎಂಗೇಜ್ಮೆಂಟ್ ನಡೆಯುತ್ತದೆ ಅಂತ ಹೇಳಿ ಬೆಲೆ ಬಾಳುವ ಬಟ್ಟೆಯನ್ನು ತಂದುಕೊಟ್ಟರು. ನಾನು ಯಾರಿಗೂ ಹೇಳಿಲ್ಲ. ಆದರೆ ಅಮ್ಮ ನನ್ನ ಕೆಲವು ಗೆಳತಿಯರಿಗೆ ಎಂಗೇಜ್ಮೆಂಟ್ ಇದೆ ಅಂತ ಹೇಳಿ ಅವರೆಲ್ಲ ಬರುವಂತೆ ಮಾಡಿದಳು. ನನ್ನ ಮೇಕಪ್ಗೆ ಸ್ವಲ್ಪ ಸಹಾಯ ಮಾಡುವಂತೆ ಹೇಳಿದಳು. ಎಂಗೇಜ್ಮೆಂಟ್ ದಿನ ಅವನನ್ನು ನೋಡಿದೆ. ಅವನಿಗೆ ಹೆಚ್ಚು ಕಡಿಮೆ ನನ್ನ ಅಪ್ಪನ ವಯಸ್ಸೇ. ಅವನ ಮಗಳು ನನಗೆ ಭುಜದ ಹೊರಗೆ ಬರುತ್ತಾಳೆ. ಇಂಥ ಮನೆಯಲ್ಲಿ ಹೋಗಿ ನಾನೇನು ಮಾಡಲಿ? ತಲೆ ತಿರುಗುತ್ತಿತ್ತು. ಆದರೆ ಇದು ಕೇವಲ ಅಪ್ಪನಿಗಾಗಿ ನಾನು ಆರಿಸಿಕೊಂಡ ದಾರಿ ಅಂತ ನಾನು ಸುಮ್ಮನಾದೆ. ಯಾರಾದರೂ ಇಂಥ ಸಂಬಂಧವನ್ನು ಒಪ್ಪುವುದಿಲ್ಲ. ರಾತ್ರಿ ಪೂರ್ತಿ ನಾನು ನಿದ್ರೆ ಮಾಡಿಲ್ಲ. ಆ ಹುಡುಗನನ್ನು ನೋಡಿ ಅವನ ಜೊತೆ ಬದುಕು ತುಂಬ ಕಷ್ಟ ಅಂತ ಅನಿಸುತ್ತಿತ್ತು. ನನ್ನ ಗೆಳತಿ ಕಾಲ್ ಮಾಡಿ ರಾಹುಲ್ಗೆ ತಿಳಿಸು, ಅವನು ಏನಾದರೂ ಸಹಾಯ ಮಾಡುತ್ತಾನೆ ಅಂತ ಹೇಳಿದರೂ ಕೂಡ ನನಗೆ ಅವನ ಬಳಿ ಏನು ಹೇಳಿಕೊಳ್ಳುವುದು? ನನ್ನ ಕಷ್ಟವನ್ನು ನನ್ನ ಅಪ್ಪನ ಬಗ್ಗೆ ಅಂತ ಸುಮ್ಮನಾದೆ. ಇಂದು ಕಾಲೇಜಿಗೆ ಹೋಗಿದಾಗ ದೂರದಲ್ಲಿ ನಿಂತಿದ್ದ ರಾಹುಲ್ ಹತ್ತಿರ ಬಂದು ನನ್ನನ್ನು ಹಾಯ್ ಮಾಡಿದ. ಎಂಗೇಜ್ಮೆಂಟ್ಗೆ ನನ್ನನ್ನು ಏಕೆ ಕರೆದಿಲ್ಲ ಅಂತ ಕೇಳಿದ. ಅದು ಕೇವಲ ಮನೆ ಮಂದಿ ಮಾತ್ರ ಮಾಡಿಕೊಂಡಿದ್ದು, ಸಿಂಪಲ್ ಆಗಿ ಎಂಗೇಜ್ಮೆಂಟ್. ಮದುವೆಗೆ ಕರೆಯುತ್ತೇನೆ ಅಂತ ಹೇಳಿ ಒಳಗೆ ಹೋದೆ. ನನಗೆ ಅವನ ಮುಖವನ್ನು ಕೂಡ ನೋಡಲು ಸಾಧ್ಯವಾಗುತ್ತಿಲ್ಲ. ಅವನು ಅಷ್ಟೊಂದು ಹ್ಯಾಂಡ್ಸಮ್, ಅಷ್ಟೊಂದು ಡ್ಯಾಶಿಂಗ್ ಆಗಿ ಇದ್ದಾನೆ. ನಾನು ನೋಡಿದರೆ ಹಳ್ಳಿ ಗುಗ್ಗುವಿನ ರೀತಿ ಮುದುಕನನ್ನು ಮದುವೆ ಆಗುತ್ತಿದ್ದೇನೆ. ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಲೇಬೇಕಿತ್ತು. ಅದಕ್ಕಾಗಿ ಕಾಲೇಜಿಗೆ ಬಂದೆ. ಇಂದು ರಾಹುಲ್ ಹೇಳಿದ, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಪಾರ್ಟಿ ಮಾಡೋಣ. ನಿನ್ನ ಎಂಗೇಜ್ಮೆಂಟ್ ಪಾರ್ಟಿಯ ದುಡ್ಡನ್ನು ನಾನು ಕೊಡುತ್ತೇನೆ, ಸರಿಯಾ ಅಂದಾಗ ನನ್ನ ಎಂಗೇಜ್ಮೆಂಟ್ ಪಾರ್ಟಿ ಅವಶ್ಯಕತೆ ಇಲ್ಲ ಅಂತ ಅವಳು ಪದೇ ಪದೇ ಹೇಳಿದರೂ ಕೂಡ ಅವನು ಒಪ್ಪಲಿಲ್ಲ. ಕಾಲೇಜಿನ ನನ್ನ ಮತ್ತು ಅವನ ಗೆಳೆಯರು ಪಾರ್ಟಿಯಲ್ಲಿ ಇದ್ದರು. ಪಾರ್ಟಿ ತುಂಬಾ ಗ್ರ್ಯಾಂಡ್ ಆಗಿ ಇತ್ತು. ಯಾರು ಕೇಳಿದರು ಅವನು ಹೇಳುತ್ತಾ ಇದ್ದಿದ್ದು ಅವಳ ಎಂಗೇಜ್ಮೆಂಟ್ ಪಾರ್ಟಿ. ನಾವೆಲ್ಲ ಫ್ರೆಂಡ್ಸ್ ಸೇರಿಕೊಂಡು ಮಾಡೋಣ, ಅವಳಿಗೆ ಚಂದ ಚಂದದ ಗಿಫ್ಟ್ ಕೊಡೋಣ, ಅವಳಿಗೆ ಇಷ್ಟವಾಗುವ ರೀತಿ ಪಾರ್ಟಿ ಮಾಡೋಣ. ಈ ರೀತಿ ಮಾಡಿದ್ದರು. ಪ್ರತಿಯೊಂದು ಸರ್ಪ್ರೈಸ್ ಕೂಡ ಸ್ಪೆಷಲ್ ಆಗಿದ್ದು ನಾನು ತುಂಬಾ ಎಮೋಷನಲ್ ಆದೆ. ನಂತರ ವಿಧ ವಿಧವಾದ ರೀತಿಯ ಪಾನೀಯಗಳು. ನಾನು ಕುಡಿಯುವುದಿಲ್ಲ ಎಂದರೂ ಕೂಡ ನನ್ನ ಗೆಳತಿಯರು ಕೂಲ್ ಡ್ರಿಂಕ್ಸ್ ಅಂತ ಆನ್ ಡ್ರಿಂಕ್ಸ್ ಅನ್ನು ಕೊಡಿಸಿದರು. ಮೊದಲು ಕುಡಿದಾಗ ನನಗೆ ತಿಳಿಯಿತು, ಆದರೆ ನನಗೂ ಕೂಡ ಸ್ವಲ್ಪ ಕುಡಿಯಬೇಕಿತ್ತು. ಈ ನೋವುಗಳನ್ನು ಮರೆಯಬೇಕಾಗಿ ಅನಿಸಿತು. ತುಂಬ ಕುಡಿಯಲು ಆರಂಭಿಸಿದೆ. ಅಷ್ಟು ಮಾತ್ರ ನನಗೆ ತಿಳಿದಿರುವುದು. ಬೆಳಿಗ್ಗೆ ಎಚ್ಚರವಾದಾಗ ನಾನು ಪಾರ್ಟಿಯಾದ ಹೋಟೆಲ್ ರೂಮಿನಲ್ಲಿ ನನ್ನ ಹಾಸಿಗೆ ಮೇಲೆ ಮಲಗಿದ್ದೆ. ಅಲ್ಲೇ ಇದ್ದ ಕನ್ನಡಿಯನ್ನು ನೋಡಿ ಬೆಚ್ಚಿದೆ. ಏಕೆಂದರೆ ನನ್ನ ಮುಖದ ಮೇಲೆ, ನನ್ನ ದೇಹದ ಮೇಲೆ ಯಾರೋ ಕಚ್ಚಿದ ಗಿಂಡಿದ ಗುರುತುಗಳಿವೆ. ನನ್ನ ಜೊತೆ ಎಂಗೇಜ್ಮೆಂಟ್ ಆಗಿರುವ ಹುಡುಗ ಪದೇ ಪದೇ ಕಾಲ್ ಮಾಡುತ್ತಿದ್ದಾನೆ. ಫೋನನ್ನು ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದೆ. ಭಯದಿಂದ ಜೋರಾಗಿ ಅಳುತ್ತಿದ್ದೇನೆ. ಅಷ್ಟರಲ್ಲಿ ಬಾತ್ರೂಮಿಂದ ಅರೆ ಬೆತ್ತಲಾಗಿ ಹೊರಬಂದ ನನ್ನ ಗೆಳೆಯ ರಾಹುಲ್ ನನ್ನನ್ನು ನೋಡಿದ. ನಾನು ಬೆಚ್ಚಿದೆ. ನೀನು ಇಲ್ಲಿ ಅಂತ ಕೇಳಿದೆ. ಪಾರ್ಟಿಗೆ ಕರೆದು ನನ್ನನ್ನು ದೈಹಿಕವಾಗಿ ಬಳಸಿಕೊಂಡ ಅಂದಾಗ ಅವನು ಕೂಡ ಸ್ವಲ್ಪ
ಬೇಸರದಲ್ಲಿ ಇದ್ದ. ಅವನು ಕುಡಿದಿಲ್ಲ. ನನ್ನ ಕಣ್ಣೀರು ಜಾಸ್ತಿಯಾಗಿ ನಾನು ಅಳುತ್ತಿದ್ದೆ. ಅವನು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಸಮಾಧಾನ ಮಾಡಿದ. ರಾತ್ರಿ ನೀನು ತುಂಬ ಕುಡಿದಿದ್ದೆ, ಮನೆಗೆ ಕರೆದುಕೊಂಡು ಹೋಗೋಣ ಅಂತ ಅಂದುಕೊಂಡೆ. ಆಗ ನಿನ್ನ ಗೆಳತಿಯರು ಹೇಳಿದರು, ಮನೆಗೆ ಹೋದರೆ ನಿನ್ನ ಅಪ್ಪ ಬೈಯುತ್ತಾರೆ, ತುಂಬ ಕುಡಿದಿದ್ದೀಯಾ ಅಂತ. ನಂತರ ನಿನ್ನ ಅಮ್ಮನಿಗೆ ಹೊಡೆಯುತ್ತಾರೆ ಅಂತ. ಅವರವರೇ ಮಾತನಾಡಿಕೊಳ್ಳುತ್ತಿದ್ದರು. ಇದೊಂದು ರಾತ್ರಿ ಇಲ್ಲೇ ಇದ್ದು ಬಿಡಲಿ ಅಂತ ನಾನೇ ರೂಮಿನಲ್ಲಿ ಮಲಗಿಸಲು ಬಂದೆ. ಆದರೆ ನೀನು ನನ್ನ ಕೈಯನ್ನೇ ಬಿಡುತ್ತಿರಲಿಲ್ಲ. ಪ್ಲೀಸ್ ಇಲ್ಲೇ ಮಲಗು ಅಂತ ಕುಡಿದ ಅಮಲಿನಲ್ಲಿ ಹೇಳಿದೆ. ಅಷ್ಟೇ ಅಲ್ಲ, ಕುಡಿದ ಅಮಲಿನಲ್ಲಿ ನೀನು ಚಿಕ್ಕಂದಿನಿಂದ ಪಟ್ಟ ಕಷ್ಟವನ್ನೆಲ್ಲ ನನ್ನ ಬಳಿ ತುಂಬ ನಿರಾಳವಾಗಿ, ತುಂಬ ಡೀಪ್ ಆಗಿ ಹೇಳಿದೆ. ನಿನ್ನ ಅಪ್ಪ ನಿನ್ನನ್ನು ದ್ವೇಷ ಮಾಡಿದ್ದು, ನಿನ್ನ ಮನೆಯವರು, ನಿನ್ನ ಸಂಬಂಧಿಕರು ನಿನ್ನನ್ನು ನಡೆಸಿಕೊಂಡಿದ್ದು, ನಿನ್ನ ತಾಯಿಯ ಅಸಹಾಯಕತೆ, ನಿನ್ನ ಶ್ರಮ, ಇವೆಲ್ಲವನ್ನು ಕೇಳಿ ನನ್ನ ಮನಸ್ಸು ಕಲಕಿತು. ಅದಕ್ಕಿಂತ ಹೆಚ್ಚಾಗಿ ನಿನಗೆ ಇಷ್ಟವಿಲ್ಲದ ಮದುವೆ. ಹುಡುಗ ನಿನ್ನ ಅಪ್ಪನ ವಯಸ್ಸಿನವನು. ಅವನಿಗೆ ಈಗಾಗಲೇ ಮಗಳಿದ್ದಾಳೆ. ಇದು ಅವನ 2ನೇ ಮದುವೆ. ಇದನ್ನು ಕೇಳಿ ನನ್ನ ರಕ್ತ ಕುದಿಯುತ್ತಿತ್ತು. ನೀನು ಈ ಪರಿಸ್ಥಿತಿಗೆ ಬಲಿಪಶು ಆಗುತ್ತಿದ್ದೀಯಾ ಅಂತ ದುಃಖವಾಗಿ ನನಗೂ ಕೂಡ ಮನಸ್ಸು ಮರಗಿತು. ನಂತರ ನೀನು ನನ್ನನ್ನು ಅಳುತ್ತಾ ಸಮಾಧಾನ ಮಾಡುವಂತೆ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅಷ್ಟೇ. ಆ ಅಪ್ಪುಗೆ ಆ ಬಿಸಿಯಲ್ಲಿ ನಾನು ಕರಗಿ ಹೋದೆ. ಏಕೆಂದರೆ ನನಗೆ ಮೊದಲೇ ಒಂದು ರೀತಿ ಇಷ್ಟ ಇತ್ತು. ನೀನು ಒಪ್ಪಿಕೊಂಡರೆ ನಿನ್ನನ್ನು ಮದುವೆ ಆಗುವ ಕನಸಿತ್ತು. ನಿನ್ನ ಎಜುಕೇಷನ್ ಕಂಪ್ಲೀಟ್ ಆದ ಮೇಲೆ ಮಾತನಾಡೋಣ. ಏಕೆಂದರೆ ಹಣಕಾಸಿನ ಸಮಸ್ಯೆ ನಮ್ಮ ಮನೆಯಲ್ಲಿ ಇಲ್ಲ. ಒಂದು ಒಳ್ಳೆಯ ಹುಡುಗಿ ಬೇಕು. ತುಂಬ ಹುಡುಗಿಯರು ನನ್ನ ಹಿಂದೆ ಬಿದ್ದಿದ್ದಾರೆ, ಆದರೆ ನೀನೊಬ್ಬಳೇ ನನ್ನ ಹಿಂದೆ ಬಿದ್ದಿಲ್ಲ. ನಿನ್ನ ವ್ಯಕ್ತಿತ್ವ ನನ್ನನ್ನು ಕೂಡ ನಿನ್ನ ಕಡೆ ಆಕರ್ಷಿತನಾಗುವಂತೆ ಮಾಡಿದ್ದು. ನಾನು ಕೇವಲ ಕ್ಷಣಿಕ ಸುಖಕ್ಕಾಗಿ ನಿನ್ನ ಜೊತೆ ಸೇರಿಲ್ಲ. ರಾತ್ರಿ ನೀನು ನನ್ನನ್ನು ಕೂಡ ಮನಸ್ಸಿನಿಂದ ಪ್ರೀತಿಸುತ್ತಾ ಇದ್ದೀಯಾ ಅನ್ನುವುದು ಅರ್ಥವಾಯಿತು. ಏಕೆಂದರೆ ಒಂದೇ ಒಂದು ಕ್ಷಣ ಕೂಡ ನೀನು ನನ್ನನ್ನು ಬಿಟ್ಟು ಹೋಗುತ್ತಿರಲಿಲ್ಲ. ಪದೇ ಪದೇ ನನ್ನನ್ನು ತಬ್ಬಿಕೊಂಡು ನನ್ನ ತುಟಿಗಳಿಗೆ ಮುತ್ತು ಕೊಡುತ್ತಿದ್ದೆ. ರಾಹುಲ್, ಐ ಲವ್ ಯು ಅಂತ ಕಿರುಚಿ ಕಿರುಚಿ ಹೇಳುತ್ತಿದ್ದೆ ಅಂದಾಗ ಅವಳು ತಲೆ ಬಗ್ಗಿಸಿಕೊಂಡಳು. ಅವಳು ಕೂಡ ಒಳಗಿನಿಂದ ರಾಹುಲ್ನನ್ನು ಇಷ್ಟಪಡುತ್ತಿದ್ದಳು. ನೀನು ಐ ಲವ್ ಯು ಅಂತ ಹೇಳಿದ ಮೇಲೆ ನನಗೂ ಕೂಡ ಸಮಾಧಾನವಾಯಿತು. ನಮ್ಮಿಬ್ಬರ ಪ್ರೀತಿಯ ಮೊದಲ ಮಿಲನ, ಆ ಮಿಲನದ ಗುರುತುಗಳು ಅಂತ ಅವನು ತನ್ನ ಶರ್ಟನ್ನು ತೆಗೆದು ತೋರಿಸಿದ. ಅವನ ಮೈ ತುಂಬ ಇವಳ ಲಿಪ್ಸ್ಟಿಕ್ ಗುರುತುಗಳು, ಇವಳ ಮುತ್ತಿನ ಕಚ್ಚಿದ ಗುರುತುಗಳನ್ನು ನೋಡಿ ಅವಳು ಭಯಪಟ್ಟಳು. ಇದೆಲ್ಲ ನೀನೇ ಮಾಡಿರುವುದು ಅಂದಾಗ ಅವಳು ಏನೂ ಮಾತನಾಡದೆ ಅವನ ಎದೆಯಲ್ಲಿ ತನ್ನ ತಲೆಯನ್ನು ಇಟ್ಟು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನಂತರ ಇಬ್ಬರು ಫ್ರೆಶ್ ಆಗಿ ಅವಳ ಮನೆಗೆ ಹೋದರು. ಅಲ್ಲಿ ಅವರ ಅಪ್ಪ, ಅವಳನ್ನು ಮದುವೆ ಆಗುವ ಹುಡುಗ ಎಲ್ಲರೂ ಬಂದು ನ್ಯಾಯ ಪಂಚಾಯಿತಿ ಮಾಡಲು ರೆಡಿಯಾಗಿದ್ದರು. ರಾಹುಲನ್ನು ನೋಡಿ ಹೊಡೆಯಲು ಕೈ ಎತ್ತಿದಾಗ ರಾಹುಲ್ ತನ್ನ ಕೈಯಲ್ಲಿದ್ದ ಬ್ಲ್ಯಾಂಕ್ ಚೆಕ್ ಅನ್ನು ಅವಳ ಅಪ್ಪನಿಗೆ ಕೊಟ್ಟ. ಇದು ಬ್ಲ್ಯಾಂಕ್ ಚೆಕ್, ಏನು ಬೇಕಾದರೂ ಎಷ್ಟು ಬೇಕಾದರೂ ಬರೆದುಕೊಳ್ಳಿ. ಇನ್ನು ಬೇಕಾದರೆ ದುಡ್ಡನ್ನು ಕೊಡುತ್ತೇನೆ. ಆದರೆ ನಾನು ನಿಮ್ಮ ಮಗಳನ್ನು ಮದುವೆ ಆಗುತ್ತೇನೆ, ನಿಮ್ಮ ಅಳಿಯ ಆಗುತ್ತೇನೆ ಅಂದ ತಕ್ಷಣ ಆ ಚೆಕ್ ಅನ್ನು ನೋಡಿ ಅವಳ ಅಪ್ಪ ರಾಹುಲ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ. ಈ ಕಾಲನ್ನು ತೊಳೆದು ನನ್ನ ಮಗಳನ್ನು ಕನ್ಯಾದಾನ ಮಾಡಿಕೊಡುತ್ತೇನೆ ನಿಮಗೆ ಅಂತ ಹೇಳಿದ. ನೀನೇ ನನ್ನ ಅಳಿಯ ಅಂತ. ಏಕೆಂದರೆ ಅಷ್ಟರಲ್ಲಿ ಅವನಿಗೆ ತಿಳಿಯಿತು ಇವನು ದೊಡ್ಡ ಶ್ರೀಮಂತರ ಮಗ ಅಂತ. ಆಗ ಎಂಗೇಜ್ಮೆಂಟ್ ಆಗಿದ್ದ ಹುಡುಗ ಮಾವ ಅಂತ ಏನೋ ಹೇಳಲು ಹೋದಾಗ, ನೀನು ನನ್ನ ವಯಸ್ಸಿನವನು, ನನ್ನ ಮಗಳನ್ನು ಮದುವೆ ಆಗುವ ಅರ್ಹತೆ ಇಲ್ಲ, ನನ್ನ ಮಗಳು ಎಷ್ಟು ಸುಂದರವಾಗಿದ್ದಾಳೆ ಅಂತ ಕೋಪಗೊಂಡು ಅವನನ್ನು ಕಳಿಸಿದ. ಇದನ್ನೆಲ್ಲ ನೋಡಿ ರಾಹುಲ್ ಮತ್ತು ಪೂಜಾ ನಗುತ್ತಿದ್ದರು. ಮುಂದಿನ ತಮ್ಮ ಸುಂದರ ಬದುಕನ್ನು ನೆನೆಸಿಕೊಂಡು ನೆಮ್ಮದಿಯಿಂದ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.